ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರೇ, ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಎಷ್ಟು ಜಟಿಲತೆಯನ್ನು ಸೃಷ್ಟಿಸಲಿದೆ ಎಂದರೆ ನಿಮ್ಮ ಹತ್ತಿರದ ಪ್ರೀತಿ ಪಾತ್ರರು ಸಹ ನಿಮ್ಮ ಶತ್ರುಗಳಾಗುತ್ತಾರೆ. ಅವರು ನಿಮ್ಮೊಂದಿಗೆ ಸಿಹಿಯಾಗಿ ಮಾತನಾಡುತ್ತಾರೆ ಮತ್ತು ನಂತರ ನಿಮ್ಮ ಬೆನ್ನ ಹಿಂದೆ ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಾರೆ. ಆದರೆ ಈ ದಟ್ಟವಾದ ಕತ್ತಲೆಯಲ್ಲಿ ಗುರಾಣಿಯಂತೆ ನಿಮ್ಮೊಂದಿಗೆ ನಿಲ್ಲುವ 3 ಜನರಿರುತ್ತಾರೆ. ಕುಂಭರಾಶಿಯವರೇ, ಜೂನ್ 2026ರಲ್ಲಿ ಈ 3 ಮಾತ್ರ ನಿಮ್ಮನ್ನು ಬೆಂಬಲಿಸುತ್ತಾರೆ. ಎಲ್ಲ ನಂತರ ಆ ರಾಶಿಚಕ್ರ ಚಿಹ್ನೆಗಳು ಯಾವುವು? ಕುಂಭರಾಶಿಯವರೊಂದಿಗೆ ನಿಲ್ಲುವ ಆ 3 ರಾಶಿಚಕ್ರ ಚಿಹ್ನೆಗಳು ಯಾವುವು? ಮತ್ತು ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ತಿರುವಿನಲ್ಲಿಯೂ ಏಗಲು ಕೊಟ್ಟು ನಿಲ್ಲುತ್ತಾರೆ. ಇಂದಿನ ವಿಡಿಯೋದಲ್ಲಿ ಜೂನ್ 2026ರಲ್ಲಿ ಈ 3 ಜನರು ನಿಮ್ಮನ್ನು ಎಲ್ಲ ತೊಂದರೆಗಳಿಂದ ಹೊರತರಲಿದ್ದಾರೆ ಎಂಬ ಕಾರಣಕ್ಕೆ ನಾವು ನಿಮಗೆ ಎಲ್ಲ ವಿವರಗಳನ್ನು ಹೇಳುತ್ತಿದ್ದೇವೆ. ಅಂತಹ 3 ರಾಶಿಚಕ್ರ ಚಿಹ್ನೆಗಳ ಬಗ್ಗೆಯೂ ನಾನು ನಿಮಗೆ ಹೇಳುತ್ತೇನೆ. ನಿಮಗೆ ಬೆದರಿಕೆಯನ್ನುಂಟು ಮಾಡುವ ಅಂತಹ 3 ಜನರ ಬಗ್ಗೆಯೂ ನಾನು ನಿಮಗೆ ಹೇಳುತ್ತೇನೆ. ಅವರೊಂದಿಗೆ ವ್ಯಾಪಾರ ಮಾಡುವುದು, ಅವರೊಂದಿಗೆ ಸ್ನೇಹ ಬೆಳೆಸುವುದು ಅಥವಾ ಅವರೊಂದಿಗೆ ಸಂಬಂಧವನ್ನು ಹೊಂದುವುದು ಯಾವಾಗಲೂ ನಿಮಗೆ ನೋವು ಮತ್ತು ಸಂಕಟದಿಂದ ತುಂಬಿರುತ್ತದೆ. ಆದ್ದರಿಂದ ಇಂದಿನ ವಿಡಿಯೋವನ್ನು ನೋಡುವುದು ಬಹಳ ಮುಖ್ಯ. ಏಕೆಂದರೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಎಲ್ಲಿ ಕಳೆದುಕೊಳ್ಳುತ್ತಾನೆ, ಅವನು ವೈಫಲ್ಯವನ್ನು ಏಕೆ ಎದುರಿಸುತ್ತಾನೆ? ಏಕೆಂದರೆ ಅವನು ನಂಬಿಕೆಗೆ ಅರ್ಹರಲ್ಲದ ಜನರನ್ನು ನಂಬುತ್ತಾನೆ ಮತ್ತು ಅವನು ಅವರನ್ನು ತಿರಸ್ಕರಿಸುತ್ತಾನೆ. ಅವರ ದೊಡ್ಡ ಹಿತೈಷಿಗಳು ಯಾರು? ಇಂದಿನ ವಿಡಿಯೋ ನಿಮ್ಮನ್ನು ಜಾಗೃತಿಗೊಳಿಸಲು ಮತ್ತು ನಿಮ್ಮ ಕಣ್ಣುಗಳಿಂದ ನಂಬಿಕೆಯ ಕುರುಡುತನವನ್ನು ತೆಗೆಯಲು ಬಂದಿದೆ. ಏಕೆಂದರೆ ನೀವು ತಪ್ಪು ಜನರನ್ನು ನಂಬುತ್ತಿದ್ದೀರಿ ಮತ್ತು ಆ ತಪ್ಪು ಜನರು ಪ್ರತಿ ಬಾರಿಯೂ ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸುತ್ತಿದ್ದಾರೆ. ಈ ವಿಡಿಯೋದಲ್ಲಿ ಆ 3 ಜನರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಜೂನ್ 2026 ಹಾಳಾಗದಂತೆ ನೀವು ಉಳಿಸಲು ಬಯಸಿದರೆ ಖಂಡಿತವಾಗಿಯೂ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಈ 3 ಜನರನ್ನು ನಿಮ್ಮ ಜೀವನದುದ್ದಕ್ಕೂ ಬಿಡಬೇಡಿ. ನೀವು ಎಲ್ಲಿಗೆ ತಲುಪುತ್ತೀರಿ ಎಂದು ನೀವು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಈ ಚಾನಲ್ನಲ್ಲಿ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದ ಹೆಚ್ಚಿನ ಪ್ರಮುಖ ವಿಡಿಯೋಗಳು ಬರುವುದರಿಂದ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಹಾಗೆಯೇ ಓಂ ನಮಃ ಶಿವಾಯ ಅಂತ ಭಕ್ತಿಯಿಂದ ಕಾಮೆಂಟ್ ಮಾಡಿ. ಹಾಗಾದರೆ ಕುಂಭರಾಶಿ ಮೊದಲ ರಾಶಿಚಕ್ರ ಚಿಹ್ನೆ, ಮೊದಲ ವ್ಯಕ್ತಿ, ಅದು ಯಾವ ರಾಶಿಚಕ್ರ ಚಿಹ್ನೆ? ಮಿಥುನ ರಾಶಿಯ ಮೊದಲ ವ್ಯಕ್ತಿ. ನಿಮ್ಮ ಜೀವನದಲ್ಲಿ ಮಿಥುನ ರಾಶಿಯ ಯಾವುದೇ ವ್ಯಕ್ತಿ ಅಥವಾ ಯಾರ ರಾಶಿಯು ಮಿಥುನ ರಾಶಿಯವರಾಗಿರುತ್ತಾರೆ ಅಂತಹ ವ್ಯಕ್ತಿ ನಿಮ್ಮ ಜೀವನದ ಒಂದು ಭಾಗ ಎಂದು ಅರ್ಥ ಮಾಡಿಕೊಳ್ಳಿ. ಈ ಗೊಂದಲ ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ. ಕೆಲವೊಮ್ಮೆ ಜೀವನದಲ್ಲಿ ನನಗೆ ಸರಿಯಾದ ಸಲಹೆ, ಸರಿಯಾದ ಮಾರ್ಗದರ್ಶನ ಸಿಗುತ್ತಿಲ್ಲ ಎಂದು ಅನಿಸುತ್ತಿದ್ದರೆ, ನನ್ನ ಸುತ್ತಲಿನ ಜನರು ಯಾವಾಗಲೂ ನನ್ನನ್ನು ದಾರಿ ತಪ್ಪಿಸುತ್ತಾರೆ ಮತ್ತು ತಪ್ಪು ಸಲಹೆಗಳನ್ನು ನೀಡುತ್ತಾರೆ. ಆದ್ದರಿಂದ ಕುಂಭರಾಶಿಯವರಿಗೆ ಜೂನ್ನಲ್ಲಿ ಮಿಥುನ ರಾಶಿಯವರು ನಿಮ್ಮ ಸಲಹೆಗಾರರಾಗಿರುತ್ತಾರೆ ಮತ್ತು ಅವರ ಸಲಹೆಯಿಂದ ನೀವು ಜೀವನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವಿರಿ. ವಿಶೇಷವಾಗಿ ನಿಮ್ಮ ಹಣ ಎಲ್ಲೋ ಸಿಲುಕಿಕೊಂಡಿದೆ ಎಂದು ಭಾವಿಸೋಣ. ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಈ ವ್ಯಕ್ತಿಯು ನಿಮಗೆ ತುಂಬ ಉಪಯುಕ್ತರಾಗುತ್ತಾರೆ. ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುವವರು ಮಿಥುನ ರಾಶಿಯವರಾಗಿರುತ್ತಾರೆ. 2ನೇ ಸ್ಥಾನದಲ್ಲಿ ಬರುವ ವ್ಯಕ್ತಿ. ದಯವಿಟ್ಟು ನಮ್ಮ ಮಾತನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ. ಏಕೆಂದರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಹಣದ ಅವಶ್ಯಕತೆ ಇರುತ್ತದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಆ ಹಣವನ್ನು ದೊಡ್ಡದನ್ನು ಮಾಡಲು ಬಳಸಲು ಉದ್ದೇಶದಿಂದ ಸಾಲವನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಆ ವ್ಯವಹಾರವು ಕೆಲಸ ಮಾಡುವುದಿಲ್ಲ, ಆ ಪರಿಸ್ಥಿತಿ ಕೆಲಸ ಮಾಡುವುದಿಲ್ಲ ಮತ್ತು ವ್ಯಕ್ತಿಯು ಸಾಲದಲ್ಲಿ ಮುಳುಗುತ್ತಾನೆ. ಕೆಲವೊಮ್ಮೆ ತಪ್ಪು ಜನರಿಗೆ ಸಾಲಗಳನ್ನು ನೀಡಲಾಗುತ್ತದೆ. ಆ ಹಣವು ಹಿಂದೆ ಬರುವುದಿಲ್ಲ. 2ನೇ ಸ್ಥಾನದಲ್ಲಿರುವ ವ್ಯಕ್ತಿ ನಿಮಗೆ ದೊಡ್ಡ ಆರ್ಥಿಕ ಬೆಂಬಲವನ್ನು ನೀಡಲಿದ್ದಾನೆ. ಆರ್ಥಿಕವಾಗಿ ನಿಮಗೆ ಹೆಚ್ಚಿನ ಸಹಾಯವನ್ನು ನೀಡಲಿದ್ದಾನೆ. 2ನೇ ರಾಶಿಚಕ್ರ ಚಿಹ್ನೆಯಾದ ಕುಂಭರಾಶಿಯವರು ಜೂನ್ನಲ್ಲಿ ಜನಿಸುತ್ತಾರೆ. 2026ರಲ್ಲಿ ಯಾರಾದರೂ ನಿಮಗೆ ತುಂಬ ಸಹಾಯ ಮಾಡಲಿದ್ದಾರೆ. ಅದು ತುಲಾರಾಶಿಯವರು. ನಿಮ್ಮ ಜೀವನದಲ್ಲಿರುವ ಎಲ್ಲ ತುಲಾರಾಶಿಯ ಜನರನ್ನು ನೋಡಿಕೊಳ್ಳಿ.
ಏಕೆಂದರೆ ಅವರು ನಿಮ್ಮ ಆರ್ಥಿಕ ಗುರಾಣಿಯಾಗುತ್ತಾರೆ. ಇದನ್ನು ಪರಿಗಣಿಸಿ. ನೀವು ಸ್ವಲ್ಪ ಸಾಲದಲ್ಲಿ ಸಿಲುಕಿಕೊಂಡಿದ್ದರೆ, ನೀವು ಯಾವುದಾದರೂ ಹಣಕಾಸಿನ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದರೆ, ತುಲಾರಾಶಿಯವರೊಂದಿಗೆ ಸಂಬಂಧ ಹೊಂದಿರುವ ಈ ವ್ಯಕ್ತಿಯು ನಿಮಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುತ್ತಾನೆ. ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೆಂದರೆ, ಇಂದಿನ ಕಾಲದಲ್ಲಿ ನೀವು 10 ಕೆಟ್ಟ ಜನರನ್ನು ಕಾಣಬಹುದು, ಆದರೆ ಒಳ್ಳೆಯ ವ್ಯಕ್ತಿಯನ್ನು ಹುಡುಕುವುದು ಹುಲ್ಲಿನ ಬವಣೆಯಲ್ಲಿ ಸೂಜಿಯನ್ನು ಹುಡುಕಿದಂತೆ. ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆಶೀರ್ವಾದವಾಗಲಿದೆ. ಅವರು ನಿಮ್ಮ ಹಣವನ್ನು ಮರಳಿ ಪಡೆಯಲು ನಿಮಗೆ ಸಹಾಯ ಮಾಡುತ್ತಾರೆ ಮತ್ತು ಯಾವುದೇ ಸ್ವಾರ್ಥ ಉದ್ದೇಶಗಳಿಲ್ಲದೆ ನಿಸ್ವಾರ್ಥವಾಗಿ ನಿಮ್ಮೊಂದಿಗೆ ನಿಲ್ಲುತ್ತಾರೆ. ಇದು ನಿಜಕ್ಕೂ ಒಂದು ದೊಡ್ಡ ವಿಷಯ. ಜೂನ್ 2026ರಲ್ಲಿ ನಿಸ್ವಾರ್ಥವಾಗಿ ನಮ್ಮೊಂದಿಗೆ ನಿಲ್ಲುವ ಯಾರನ್ನಾದರೂ ನಾವು ಕಂಡುಕೊಂಡರೆ ಅದಕ್ಕಿಂತ ಮಹತ್ವದ್ದು ಬೇರೇನಿಲ್ಲ. ಕಷ್ಟದ ಸಮಯದಲ್ಲಿ ನೀವು ಮುರಿದು ಹೋದಾಗ, ನಿಮ್ಮ ಕುಟುಂಬವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನೀವು ಭಾವಿಸಿದಾಗ, ನಿಮ್ಮ ಪ್ರೀತಿಪಾತ್ರರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಯಾರೂ ನಮ್ಮನ್ನು ಬೆಂಬಲಿಸುವುದಿಲ್ಲ, ನನಗೆ ಏನೂ ಅರ್ಥವಾಗುತ್ತಿಲ್ಲ, ಆಗ ಈ ವ್ಯಕ್ತಿ ನಿಮ್ಮ ಜೊತೆ ಇರುತ್ತಾನೆ. ಕಷ್ಟದ ಸಮಯದಲ್ಲಿ ನೀವು ಮುರಿದು ಬಿದ್ದಾಗ ಅವನು ನಿಮಗೆ ದಾರಿ ತೋರುತ್ತಾನೆ. ನಾವು ದೀಪವನ್ನು ಉರಿಯಲು ಬಿಡುವಂತೆಯೇ, ಅದು ಬಿರುಗಾಳಿಯಾಗಿರಲಿ, ಮಳೆಯಾಗಿರಲಿ ಅಥವಾ ಭೀಕರ ಚಂಡಮಾರುತವಾಗಿರಲಿ, ಆ ದೀಪವು ಅವರೆಲ್ಲರನ್ನೂ ಏಕಾಂಗಿಯಾಗಿ ಎದುರಿಸುತ್ತದೆ. ಅದೇ ರೀತಿ ಕುಂಭರಾಶಿಯವರು ಮುರಿದು ಹೋದಾಗ, ಛಿದ್ರವಾದಾಗ, ಜೀವನದಲ್ಲಿ ಏನೂ ಉಳಿದಿಲ್ಲ ಎಂದು ಅವರು ಭಾವಿಸಿದಾಗ, ಈ ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಬಂದು ಆ ಕಿಡಿಯಿಂದ ನಿಮ್ಮನ್ನು ತುಂಬುತ್ತಾರೆ. ಅವನು ನಿಮ್ಮನ್ನು ಎಚ್ಚರಗೊಳಿಸಿದ ನಂತರ ನಿಮ್ಮಲ್ಲಿ ತುಂಬ ಸಾಮರ್ಥ್ಯವಿರುತ್ತದೆ. ಯಾವುದೇ ಸಂದರ್ಭಗಳಿದ್ದರೂ ಸಹ, ಯಾವುದೇ ಪ್ರತಿಕೂಲ ಪರಿಸ್ಥಿತಿಗಳು ಎದುರಾದರೆ ನೀವು ಅವುಗಳನ್ನು ಚೆನ್ನಾಗಿ ಎದುರಿಸಲು ಸಾಧ್ಯವಾಗುತ್ತದೆ. ಇದಲ್ಲದೆ ಈ ವ್ಯಕ್ತಿಯು ಜೂನ್ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದ್ದಾರೆ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುವುದು ನಿಜವಾಗಿಯೂ ಬಹಳ ಮುಖ್ಯ. ಏಕೆಂದರೆ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ನಂಬುವುದನ್ನು ನಿಲ್ಲಿಸಿದರೆ, ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ನಂಬುವುದನ್ನು ನಿಲ್ಲಿಸಿದರೆ, ಅವರು ಜೀವನದಲ್ಲಿ ಹೇಗೆ ಮುಂದುವರಿಯಲು ಸಾಧ್ಯವಾಗುತ್ತದೆ ಎಂದು ನೀವೇ ಹೇಳಿ. ನಿಮ್ಮನ್ನು ಮುರಿಯಲು ಬಯಸುವ ಜನರು ನಿಮ್ಮನ್ನು ಸುತ್ತುವರೆದಿರುತ್ತಾರೆ. ನಿಮ್ಮಿಂದ ಎಲ್ಲವನ್ನೂ ಕಸಿದುಕೊಳ್ಳಲು ಬಯಸುವವರು, ನಿಮ್ಮನ್ನು ಬೀದಿಗೆ ತರಲು ಬಯಸುವವರು. ಇದು ನಿಮಗೆ ಚೆನ್ನಾಗಿ ತಿಳಿದಿದೆ. ನಿಮ್ಮ ಹತ್ತಿರದ ಸಂಬಂಧಿಗಳೂ ಸಹ ಅಷ್ಟು ಸರಿಯಾಗಿಲ್ಲ. ಅವರು ನಿಮ್ಮನ್ನು ಲಾಭದಾಯಕವಾಗಿದ್ದಾಗ ಮಾತ್ರ ನೆನಪಿಸಿಕೊಳ್ಳುತ್ತಾರೆ ಮತ್ತು ನಿಮ್ಮ ಮನೆಯಲ್ಲಿ ಸಂತೋಷದ ಸಮಯ ಇದ್ದಾಗ ಅಥವಾ ನೀವು ಹೊಸದನ್ನು ಖರೀದಿಸಿದಾಗ ಅವರ ಮುಖದಲ್ಲಿ ನಗು ಕೂಡ ಇರುವುದಿಲ್ಲ. ಅಂತಹ ಸಂಬಂಧಿಕರಿಂದ ಏನು ಪ್ರಯೋಜನ? ಅದಕ್ಕಾಗಿಯೇ ಈ ತುಲಾರಾಶಿಯ ವ್ಯಕ್ತಿ ನಿಮಗೆ ತುಂಬ ಸಹಾಯ ಮಾಡಲಿದ್ದಾರೆ. ಅವರು ಮಧ್ಯರಾತ್ರಿಯಲ್ಲೂ ನಿಮ್ಮನ್ನು ಬೆಂಬಲಿಸಲಿದ್ದಾರೆ. ಅವರು ನಿಮ್ಮ ಆರ್ಥಿಕ ಗುರಾಣಿಯಾಗಲಿದ್ದಾರೆ. ಪ್ರಶ್ನೆ ಉದ್ಭವಿಸಬಹುದು, ಜೂನ್ನಲ್ಲಿ ನಿಮಗೆ ಸಹಾಯ ಮಾಡುವ ಆ 3ನೇ ರಾಶಿಚಕ್ರ ಚಿಹ್ನೆ ಯಾವುದು? ಅದರೊಂದಿಗೆ ಸಂಬಂಧ ಹೊಂದಿರುವ ಈ ವ್ಯಕ್ತಿಯು ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಪ್ರಯೋಜನವನ್ನು ನೀಡುತ್ತಾನೆ ಮತ್ತು ವಿಡಿಯೋದ ಕೊನೆಯಲ್ಲಿ ಅಂತಹ 3 ರಾಶಿಚಕ್ರ ಚಿಹ್ನೆಗಳ ಬಗ್ಗೆ ನಾವು ನಿಮಗೆ ಹೇಳುತ್ತೇವೆ. ಗ್ರಹಗಳ ಪ್ರಕಾರವು ನೀವು ಸರಿಯಾಗಿಲ್ಲದ ಕಾರಣ ನೀವು ಅವುಗಳಿಂದ ದೂರವಿರಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಶಕ್ತಿ ಇರುತ್ತದೆ ಎಂದು ನಾವು ನಿಮಗೆ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇವೆ. ಕೆಲವು ಜನರನ್ನು ಭೇಟಿಯಾಗುವುದರಿಂದ ಹೃದಯವು ಸಂತೋಷವಾಗುತ್ತದೆ ಎಂದು ನೀವು ಹಲವು ಬಾರಿ ನೋಡಿರಬೇಕು. ಅವರ ಶಕ್ತಿ ಸಕಾರಾತ್ಮಕವಾಗಿರುವುದರಿಂದ ನಾವು ಅವರೊಂದಿಗೆ ಮಾತನಾಡಲು ಬಯಸುತ್ತೇವೆ. ಆದರೆ ನಾವು ಅದೇ ಜನರಲ್ಲಿ ಕೆಲವರ ಮುಂದೆ ಬಂದರೆ ನಮ್ಮ ಮನಸ್ಸು ತೊಂದರೆಗೊಳಗಾಗುತ್ತದೆ. ಅವರೊಂದಿಗೆ ಮಾತನಾಡುವ ಮನಸ್ಥಿತಿಯೂ ಹಾಳಾಗುತ್ತದೆ. ಏಕೆಂದರೆ ಅವರ ಶಕ್ತಿ ಎಲ್ಲೋ ನಕಾರಾತ್ಮಕವಾಗಿರುತ್ತದೆ. ಅವರ ಗ್ರಹಸ್ಥಾನವು ನಮ್ಮ ಗ್ರಹಸ್ಥಾನಕ್ಕೆ ಹೊಂದಿಕೆಯಾಗುವುದಿಲ್ಲ. ಮೊದಲು ನಾವು ನಿಮಗೆ ಮಿಥುನ ರಾಶಿಯ ಚಿಹ್ನೆಯನ್ನು ಹೇಳಲಿದ್ದೇವೆ. ನಿಮಗೆ ಶುಭಕರವಲ್ಲ. ಉಲ್ಲೇಖಿಸಲಾದ 2ನೇ ರಾಶಿಚಕ್ರ ಚಿಹ್ನೆ ತುಲ. ಇದು ನಿಮಗೆ ಶುಭಕರ. ಜೂನ್ 2026ರಲ್ಲಿ ನಿಮ್ಮನ್ನು ಬೆಂಬಲಿಸುವ 3ನೇ ಮತ್ತು ಅಂತಿಮ ರಾಶಿಚಕ್ರ ಚಿಹ್ನೆ ಧನುರಾಶಿ. ಹೌದು ಸ್ನೇಹಿತರೆ,
ಧನುರಾಶಿ ನಿಮಗೆ ತುಂಬ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಯಾವುದೇ ಧನುರಾಶಿ ವ್ಯಕ್ತಿ ಪುರುಷ ಅಥವಾ ಮಹಿಳೆಯಾಗಿರಲಿ ಅವರ ಶಕ್ತಿಯು ತುಂಬ ಶಕ್ತಿಯುತವಾಗಿರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅವರ ಪ್ರಭಾವ ವಲಯವು ಎಷ್ಟು ವ್ಯಾಖ್ಯಾನಿಸಲ್ಪಡುತ್ತದೆ ಎಂದರೆ ಅದು ನಿಮಗೆ ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅವರು ನಿಮ್ಮ ಸುತ್ತಲೂ ಇದ್ದರೆ ಮಾತ್ರ ನೀವು ಅನೇಕ ತೊಂದರೆಗಳಿಂದ ಹೊರಬರುತ್ತೀರಿ. ನಿಮ್ಮ ಶತ್ರು ಯಾರೇ ಆಗಿರಲಿ, ಯಾವ ಸಂಬಂಧಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸುತ್ತಿದ್ದರೂ, ಮಾರುಕಟ್ಟೆಯಲ್ಲಿ ಯಾರಾದರೂ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದರೂ, ಯಾರಾದರೂ ಏನನ್ನಾದರೂ ಯೋಜಿಸುತ್ತಿದ್ದರೆ, ಈ ಜನರಿಗೆ 6ನೇ ಇಂದ್ರಿಯವಿದ್ದು ನಿಮಗೆ ಯಾರು ಒಳ್ಳೆಯವರು ಯಾರು ಕೆಟ್ಟದ್ದು ಎಂಬುದನ್ನು ಅವರು ಮೊದಲೇ ಊಹಿಸಬಹುದು ಮತ್ತು ಅವರು ಸಮಯಕ್ಕೆ ಸರಿಯಾಗಿ ನಿಮಗೆ ಎಚ್ಚರಿಕೆ ನೀಡುತ್ತಾರೆ. ಆದ್ದರಿಂದ ಈ ವ್ಯಕ್ತಿಯು ಜೂನ್ 2026ರಲ್ಲಿ ನಿಮಗೆ ಎಷ್ಟು ಫಲಪ್ರದ ಮತ್ತು ಎಷ್ಟು ಮುಖ್ಯ ಎಂದು ಊಹಿಸಿ. ಆದ್ದರಿಂದ ಧನುರಾಶಿಯ ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಲಿದ್ದಾರೆ. ಅವರು ನಿಮಗೆ ಪ್ರಯೋಜನವನ್ನು ನೀಡಲಿದ್ದಾರೆ ಮತ್ತು ಅವರ ಸಹವಾಸವು ನಿಮಗೆ ಯಶಸ್ಸಿನ ದಾಖಲೆಯನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ನೀವು ಹೊಸ ಯೋಜನೆಯನ್ನು ಪ್ರಾರಂಭಿಸುತ್ತಿದ್ದೀರಿ ಎಂದು ಭಾವಿಸೋಣ. ನೀವು ಎಲ್ಲೋ ಹೊಸ ಹೂಡಿಕೆ ಮಾಡಲು ಬಯಸುತ್ತೀರಿ. ಅವರ ಸಲಹೆ, ಅವರ ಬೆಂಬಲ ಧನುರಾಶಿಯವರೊಂದಿಗೆ ಇರುತ್ತದೆ. ವ್ಯಕ್ತಿ ನಿಮಗೆ ಭಾರಿ ಲಾಭ ಮತ್ತು ಅದೃಷ್ಟವನ್ನು ನೀಡಲಿದ್ದಾನೆ. ಜೂನ್ 2026ರಲ್ಲಿ ನೀವು ದೂರವಿರಬೇಕಾದ 3 ರಾಶಿಚಕ್ರ ಚಿಹ್ನೆಗಳ ಬಗ್ಗೆ ಈಗ ನಾವು ನಿಮಗೆ ಹೇಳುತ್ತೇವೆ. ನೀವು ಅವರೊಂದಿಗೆ ಕಡಿಮೆ ಮಾತನಾಡಬೇಕು. ನೀವು ಅವರೊಂದಿಗೆ ಕಡಿಮೆ ಸಂವಹನ ನಡೆಸಬೇಕು. ಈ 3 ರಾಶಿಚಕ್ರ ಚಿಹ್ನೆಗಳು ಯಾವುವು ತಿಳಿಯುವ ಮೊದಲು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿಲ್ಲದಿದ್ದರೆ ಲೈಕ್ ಮಾಡಿ, ಏಕೆಂದರೆ ಇಂತಹ ಪ್ರಮುಖ ಮಾಹಿತಿಯನ್ನು ಲೈಕ್ ಮಾಡುವುದು ಅವಶ್ಯಕ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಬರೆಯಿರಿ. ಕುಂಭರಾಶಿಯ ಅಧಿಪತಿ ಶನಿದೇವ. ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಬರೆದರೆ ನಿಮಗೆ ಖಂಡಿತವಾಗಿಯೂ ರಾಶಿಚಕ್ರದ ಅಧಿಪತಿಯ ಆಶೀರ್ವಾದ ಸಿಗುತ್ತದೆ. ಮೊದಲ ರಾಶಿಚಕ್ರ ಚಿಹ್ನೆ ಸಿಂಹ. ಸಿಂಹರಾಶಿಯ ಅಧಿಪತಿ ಸೂರ್ಯ ಮತ್ತು ನಿಮ್ಮ ಕುಂಭರಾಶಿಯ ಅಧಿಪತಿ ಶನಿ. ಶನಿ ಮತ್ತು ಸೂರ್ಯ ಪರಸ್ಪರ ಶತ್ರುಗಳು. ಆದ್ದರಿಂದ ನೀವು ಸಿಂಹರಾಶಿಯವರೊಂದಿಗೆ ಹೊಂದಿಕೆಯಾಗುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಅವರೊಂದಿಗೆ ಯಾವುದೇ ಪಾಲುದಾರಿಕೆಯನ್ನು ಮಾಡಿಕೊಳ್ಳಬೇಡಿ. ನಿಮ್ಮ ಹೃದಯದ ಯಾವುದೇ ವಿಷಯವನ್ನು ಅವರಿಗೆ ಹೇಳಬೇಡಿ. ಅವರಿಗೆ ಹೆಚ್ಚು ಹತ್ತಿರವಾಗಬೇಡಿ. ಇಲ್ಲದಿದ್ದರೆ ನೀವು ಪ್ರತಿ ಸಣ್ಣ ವಿಷಯಕ್ಕೂ ಅವರೊಂದಿಗೆ ಜಗಳವಾಡುತ್ತೀರಿ. ಎರಡನೇ ರಾಶಿಚಕ್ರ ಚಿಹ್ನೆ ವೃಶ್ಚಿಕ. ಮಂಗಳ ವೃಶ್ಚಿಕ ರಾಶಿಯ ಅಧಿಪತಿ. ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ಅವರೊಂದಿಗೆ ಸಂಪರ್ಕದಲ್ಲಿದ್ದರೆ ನೀವು ಪ್ರತಿ ಸಣ್ಣ ವಿಷಯಕ್ಕೂ ಅವರೊಂದಿಗೆ ಜಗಳವಾಡುತ್ತೀರಿ. ನಡುವೆ ಕೋಪ ಬರುತ್ತದೆ. ಸಂಬಂಧಗಳಲ್ಲಿ ಮತ್ತೆ ಮತ್ತೆ ಅನುಮಾನಗಳು ಮೂಡುತ್ತವೆ. ಪರಸ್ಪರ ನಂಬಿಕೆ ಇರುವುದಿಲ್ಲ. ನಂಬಿಕೆ ಇಲ್ಲದಿರುವುದು ಸಂಬಂಧವನ್ನು ಹೆಚ್ಚು ಕಾಲ ಉಳಿಸುವುದಿಲ್ಲ. ಮೂರನೇ ರಾಶಿಚಕ್ರ ಚಿಹ್ನೆ ಕರ್ಕಟಕ. ನೀವು ಕರ್ಕರಾಶಿಯವರಿಂದಲೂ ದೂರವಿರಬೇಕು. ವಿಶೇಷವಾಗಿ ಹಣದ ವಿಷಯಗಳಲ್ಲಿ ನೀವು ಅವರನ್ನು ನೇರವಾಗಿ ನಂಬಬಾರದು. ಅವರು ಹಣದ ವಿಷಯಗಳಲ್ಲಿ ನಿಮ್ಮನ್ನು ಮೋಸ ಮಾಡಬಹುದು. ನೀವು ಅವರ ಟ್ರಸ್ಟ್ಗೆ ನಿಮ್ಮ ಯಾವುದೇ ಆಸ್ತಿಯನ್ನು ಹಸ್ತಾಂತರಿಸಿದ್ದರೆ, ನೀವು ಅವರನ್ನು ನಂಬಿ ಯಾವುದಕ್ಕೂ ಸಹಿ ಹಾಕಿದ್ದರೆ ಅದನ್ನು ಮಾಡಬೇಡಿ. ಇಲ್ಲದಿದ್ದರೆ ನೀವು ತುಂಬ ವಿಷಾದಿಸುತ್ತೀರಿ. ಕುಂಭರಾಶಿಯವರೇ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಂತಹ 3 ಜನರ ಬಗ್ಗೆ ಹೇಳಿದ್ದೇನೆ. ಜೂನ್ 2026ರಲ್ಲಿ ನಾವು ನಿಮ್ಮೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುತ್ತೇವೆ. ನಾವು ನಿಮ್ಮ ಆರ್ಥಿಕ ಗುರಾಣಿಯಾಗುತ್ತೇವೆ ಮತ್ತು ಈ ಕತ್ತಲೆಯಿಂದ ನಿಮ್ಮನ್ನು ಹೊರಗೆಳೆಯುತ್ತೇವೆ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ. ಇದೀಗ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಜೈ ಶ್ರೀರಾಮ್. ಓಂ ನಮಃ ಶಿವಾಯ. ಸರ್ವೇ ಜನ ಸುಖಿನೋ ಭವಂತು.